ಸ್ವಯಂಕೃತ ಅಪರಾಧವೋ ಮತ್ತೊಂದೋ ಮಗದೊಂದೋ ಲಾಭ ಅಂತೂ ಬಿಜೆಪಿಗೆ ಆಗ್ತಾ ಇದೆ. ಲೆಕ್ಕ ಸರಿ ಇದ್ರೆ ಸರಿಸುಮಾರು 20ರಿಂದ 21 ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತದಲ್ಲಿ ಸ್ವಂತ ಬಲ ಪ್ಲಸ್ ಮೈತ್ರಿಕೂಟದ ಭಾಗವಾಗಿ. ಆ ಪೈಕಿ ಇದೀಗ ಮತ್ತೊಂದು ರಾಜ್ಯದ ಸೇರ್ಪಡೆ. ದೇಶದಲ್ಲಿ ಮತ್ತೊಂದು ರಾಜ್ಯದಲ್ಲಿ ಕಮಲ ಅರಳುವ ಒಂದು ಸಂದರ್ಭ ಬಂದಿದೆ. 81 ಶಾಸಕರ ಬಲವನ್ನ ಹೊಂದಿದೆ ಜಾರ್ಖಂಡ್ನ ವಿಧಾನಸಭೆ. ಅಧಿಕಾರ ಹಿಡಿಯೋಕೆ ಒಟ್ಟು 42 ಶಾಸಕರ ಬೆಂಬಲ ಬೇಕು. 42. ಜಾರ್ಖಂಡ್ನಲ್ಲಿ ಅತಿ ದೊಡ್ಡ ಪಕ್ಷವಾಗಿರೋದು ಜಾರ್ಖಂಡ್ ಮುಕ್ತಿ ಮೋರ್ಚಾ. 34 ಶಾಸಕರನ್ನ ಹೊಂದಿದೆ ಜೆಎಂಎಂ ಪಾರ್ಟಿ. ಜಾರ್ಖಂಡ್ನ ಎರಡನೇ ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದ್ದು ಬಿಜೆಪಿ ವಿತ್ 21 ಶಾಸಕರು. ಎನ್ಡಿಎ ಕೂಟದಲ್ಲಿ ಎಜೆಎಸ್ಯು, ಜೆಡಿಯು ಹಾಗೆ ಎಲ್ಜೆಪಿಯ ತಲಾ ಒಬ್ಬೊಬ್ಬ ಶಾಸಕರಿದ್ದಾರೆ. ಇತ್ತ ಇಂಡಿ ಕೂಟದಲ್ಲಿ ಕಾಂಗ್ರೆಸ್ನಲ್ಲಿ 16 ಶಾಸಕರಾದರೆ ಆರ್ಜೆಡಿಯಲ್ಲಿ 4 ಹಾಗೆ ಲೆಫ್ಟ್ ಪಾರ್ಟೀಸ್ 2 ಸ್ಥಾನವನ್ನು ಸಂಪಾದನೆ ಮಾಡಿದೆ. ಈ ಲೆಕ್ಕಾಚಾರದ ನಡುವೆ ಸಿಎಂ ಪಟ್ಟವನ್ನೇ ಬಿಟ್ಟು ಎನ್ಡಿಎ ಕೂಟವನ್ನು ಸೇರಲಿಕ್ಕೆ ಅಲ್ಲಿನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸಜ್ಜವಾಗಿದ್ದಾರೆ. ಮೋದಿ ಸಂಪುಟ ಸೇರೋ ಸಾಧ್ಯತೆಗಳು ಇದೆ ಅನ್ನೋ ಮಾತು ಬಹಳ ಬಲ್ಲ ಮೂಲಗಳಿಂದ ಇದೀಗ ಆಚೆ ಬರ್ತಾ ಇದೆ. ಹಾಗಾದ್ರೆ ಮುಖ್ಯಮಂತ್ರಿ ಆಗೋದು ಯಾರು? ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟರು ಅಂತಂದ್ರೆ ಮುಂದೆ ಯಾರು ಅನ್ನೋ ಪ್ರಶ್ನೆಗೆ ಕೇಳೋಕೆ ಸಿಗ್ತಿರುವ ಉತ್ತರ ಹೇಮಂತ್ ಸೊರೇನ್ ಅವರ ಪತ್ನಿ ಕಲ್ಪನಾ ಜಾರ್ಖಂಡ್ನ ಮುಂದಿನ ಸಿಎಂ ಆಗ್ತಾರಂತೆ. ನಾನು ಆಗಲೇ ಹೇಳಿದಾಗೆ ಕಾಂಗ್ರೆಸ್ನಲ್ಲಿ 16 ಶಾಸಕರಿದ್ದಾರೆ. ಇಂಡಿ ಮೈತ್ರಿಕೂಟದ ಭಾಗವಾಗಿರುವ ಕಾಂಗ್ರೆಸ್ನಲ್ಲಿ 16 ಶಾಸಕರು ಜಾರ್ಖಂಡ್ನಲ್ಲಿದ್ದಾರೆ. ಆದರೆ ಆಶ್ಚರ್ಯ ಅಂದರೆ ಈಗ ಮುಖ್ಯಮಂತ್ರಿ ಆಗಿರುವ ಹೇಮಂತ್ ಸೊರೇನ್ ಅವರು ಜೆಎಂಎಂ ಪಾರ್ಟಿ ಅದನ್ನು ಬಿಟ್ಟು ಬಿಜೆಪಿ ಜೊತೆಯಲ್ಲೋ ಎನ್ಡಿಎ ಜೊತೆಯಲ್ಲೋ ಕೈ ಜೋಡಿಸಿದ್ರೆ ಕಾಂಗ್ರೆಸ್ನವ್ರು 16 ಜನ ಅವರಾದರೂ ಗಟ್ಟಿಯಾಗಿದ್ದಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಆ 16 ಮಂದಿ ಪೈಕಿ 8 ಮಂದಿ ಬಿಜೆಪಿಗೆ ಬಾಹ್ಯ ಬೆಂಬಲವನ್ನು ನೀಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿ ಲಭ್ಯ ಆಗ್ತಾ ಇದೆ. 16ರ ಪೈಕಿ 8 ಮಂದಿ ಬಿಜೆಪಿಗೆ ಬಾಹ್ಯ ಬೆಂಬಲ ನೀಡಲಿಕ್ಕೆ ಸಿದ್ಧರಾಗಿದ್ದಾರೆ. ಆದರೆ 11 ಮಂದಿ ಶಾಸಕರು ಒಪ್ಪಿದ್ರೆ ಪಕ್ಷಕ್ಕೆ ನೇರವಾಗಿ ಸೇರಿಸ್ಕೊಳ್ಳಿಕ್ಕೆ ಸಿದ್ಧವಾಗಿಬಿಟ್ಟಿದೆಯಂತೆ ಬಿಜೆಪಿ ಪಾರ್ಟಿ. ಈ 11 ಕೈ ಶಾಸಕರು ಬಂದರೆ ಅನರ್ಹತೆಯ ಭೀತಿ ಕೂಡ ಇರೋದಿಲ್ಲ. ಹೀಗಾಗಿ 8 ಬೇಡ, ಬರೋ ಹಾಗಿದ್ರೆ 11 ಜನ ಡೈರೆಕ್ಟಾಗಿ ಬಂದುಬಿಡಿ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಪಾಳೆಯ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಕೇವಲ ಆಡಳಿತವನ್ನು ಅಧಿಕಾರವನ್ನು ಕಳ್ಕೊಳ್ಳೋದು ಮಾತ್ರವಲ್ಲ, ಪಕ್ಷದ ಬೇಸನ್ನೇ ಕಳ್ಕೊಳ್ಳೋ ಹಂತಕ್ಕೆ ಹೋಗ್ಬಿಡುತ್ತಾ ಕಾಂಗ್ರೆಸ್ ಅನ್ನೋ ಭೀತಿ ಸದ್ಯಕ್ಕೆ ಜಾರ್ಖಂಡ್ನಲ್ಲಿ ವ್ಯಕ್ತವಾಗ್ತಾ ಇದೆ. 16 ಶಾಸಕರ ಪೈಕಿ 11 ಜನ ಏನಾದರೂ ಬಿಟ್ಟು ಬಿಜೆಪಿ ಕಡೆಗೆ ಎನ್ಡಿಎ ಕಡೆಗೆ ಹೋಗ್ಬಿಟ್ರೆ ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ? ಈ ಬಿಜೆಪಿಯ ಅಚಲವಾದ ಕಲ್ಪನೆ, ಅದರ ಆಶೆ ಈ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅನ್ನೋ ಜಾರ್ಖಂಡ್ನಲ್ಲೂ ಕೂಡ ಅಂಥದ್ದೇ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಬಿಜೆಪಿ ಯಶಸ್ವಿ ಆಗ್ಬಿಡುತ್ತಾ? ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಹೌದು ಅನ್ನೋ ಉತ್ತರ ಲಭ್ಯ ಆಗ್ತಾ ಇದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಪದೇ ಪದೇ ಈ ಮಾತನ್ನ ಹೇಳ್ತಲೇ ಇರ್ತಾರೆ. ಅದೇ ಮಾತಿಗೆ ತಕ್ಕಂತೆ ಕೆಲಸವನ್ನ ಕೂಡ ಆರಂಭ ಮಾಡ್ದಂಗೆ ಕಾಣ್ತಾ ಇದೆ. ಕಾಂಗ್ರೆಸ್ ಮುಕ್ತ ಭಾರತ್, ಕಾಂಗ್ರೆಸ್ ಮುಕ್ತ ಭಾರತ್. ಜಾರ್ಖಂಡ್ನ ಪರಿಸ್ಥಿತಿಯೂ ಕೂಡ ಮೋದಿಯವರ ಇದೇ ಸ್ಲೋಗನ್ನಿಗೆ ಪೂರಕವಾಗಿ ಕಂಡು ಬರ್ತಾ ಇದೆ. महात्मा गांधी ने चंपारण में अंग्रेज मुक्त हिंदुस्तान की बात कही थी. आज यहां से जुगल बनना चाहिए, गांधी मैदान से जुगल बजना चाहिए. कांग्रेस मुक्त भारत का सपना हिंदुस्तान साकार. ಒಂದಾನೊಂದು ಕಾಲದಲ್ಲಿ ಅಂತ ಹೇಳಿ ಕತೆ ಪ್ರಾರಂಭ ಆಗುತ್ತಲ್ಲ, ಕಾಂಗ್ರೆಸ್ನದ್ದು ಕೂಡ ಬಹುತೇಕ ಇದೇ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಂದಾನೊಂದು ಕಾಲದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ನದ್ದೇ ಆಧಿಪತ್ಯ, ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳೇ ಇತ್ತು. ಮಾತು ಹೇಗಿತ್ತು ಅಂದರೆ, ಇದನ್ನು ಕೇಳಿಸ್ಕೊಳ್ಳೋರಿಗೆ ಸ್ವಲ್ಪ ಕಠೋರ ಅನ್ನಿಸ್ಬಹುದೇನೋ, ಆದರೆ ಇದ್ದಿದ್ದ ಮಾತು ಹೀಗೇನೆ. ಒಂದು ನಾಯಿಯನ್ನು ತಂದು ನಿಲ್ಲಿಸಿದ್ರು ಕೂಡ ಕಾಂಗ್ರೆಸ್ನ ಚಿಹ್ನೆಯ ಅಡಿಯಲ್ಲಿ ಅದು ಗೆಲ್ಲುತ್ತೆ ಅನ್ನೋ ಮಾತಿತ್ತು. ಅಂದರೆ ಪಕ್ಷ ಮುಖ್ಯ, ವ್ಯಕ್ತಿಗಳಲ್ಲ. ಪಕ್ಷದ ಚಿಹ್ನೆಯ ಅಡಿಯಲ್ಲಿ ಯಾರನ್ನೇ ನಿಲ್ಲಿಸಿದ್ರೂ ಕೂಡ ಕಾಂಗ್ರೆಸ್ನವರು ಅನ್ನೋ ಕಾರಣಕ್ಕೆ ಅವರನ್ನು ಜನ ಗೆಲ್ಲಿಸ್ತಾರೆ ಅನ್ನೋ ಪರಿಸ್ಥಿತಿ. ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಆಡಳಿತ ಇದ್ದದ್ದು ಕಾಂಗ್ರೆಸ್ನಲ್ಲೇ. ಒಂದಾನೊಂದು ಕಾಲದ ಮಾತಿದು. ನೆಹರು ಅವರು, ಇಂದಿರಾ ಗಾಂಧಿಯವರ ಯುಗದ ಕಾಂಗ್ರೆಸ್ ಹೀಗಿತ್ತು. ಆದರೆ ಯಾವಾಗ ನರೇಂದ್ರ ಮೋದಿಯವರ ರಾಜಕೀಯ ರಂಗ ಪ್ರವೇಶ ರಾಷ್ಟ್ರೀಯ ಮಟ್ಟದಲ್ಲಾಯಿತು, ಆ ಬಳಿಕ ಅಧಪತನದತ್ತ ಸಾಗ್ತಾ ಇದೆ ಕಾಂಗ್ರೆಸ್ ಪಡೆ. ಸದ್ಯಕ್ಕೆ ನಾನಾಗಲೇ ಹೇಳಿದ ಹಾಗೆ ಇಡೀ ದೇಶ ವ್ಯಾಪ್ತಿಯಲ್ಲಿ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಸ್ವಂತ ಬಲದ ಆಡಳಿತವನ್ನು ನಡೆಸ್ತಾ ಇದೆ. ನಮ್ಮ ರಾಜ್ಯ ಕರ್ನಾಟಕ,
ಬಿಟ್ಟರೆ ಪಕ್ಕದ ತೆಲಂಗಾಣ, ಹಿಮಾಚಲ ಪ್ರದೇಶ ಈ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಆಡಳಿತ ಇದೆ. ಇದನ್ನು ಹೊರತುಪಡಿಸಿದ್ರೆ ತಮಿಳುನಾಡಿನಲ್ಲಿ ಮೈತ್ರಿ ಪಾರ್ಟ್ನರ್, ಜಾರ್ಖಂಡ್ನಲ್ಲೂ ಕೂಡ ಮೈತ್ರಿ ಪಾರ್ಟ್ನರ್ ಆಗಿತ್ತು. ಇದೀಗ ಅಲ್ಲೂ ಕೂಡ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಬಿಡುತ್ತಾ ಕಾಂಗ್ರೆಸ್ ಪಕ್ಷ? ಆ ರೀತಿಯ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಒಂದು ಕಾಂಟ್ರಾಸ್ಟ್, ಭಾರತೀಯ ಜನತಾ ಪಾರ್ಟಿಯ ನಾಗಾಲೋಟ ಯಾವ ರೀತಿ ಮುಂದುವರೆದಿದೆ. 21 ರಾಜ್ಯಗಳಲ್ಲಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿದೆ ಕೇಸರಿ ಸೇನೆ. 21ರ ಪೈಕಿ 15 ರಾಜ್ಯಗಳಲ್ಲಿ ಸ್ವಂತ ಬಲದ ಆಡಳಿತ ಬಿಜೆಪಿಯದ್ದು. ಅರುಣಾಚಲ ಪ್ರದೇಶ, ಅಸ್ಸಾಂ, ಛತ್ತೀಸ್ಗಢ, ದೆಹಲಿ, ಗುಜರಾತ್, ಹರಿಯಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರ. ಇದರ ಜೊತೆಯಲ್ಲೇ ಗೋವಾ, ಮಣಿಪುರ, ಒಡಿಶಾ, ರಾಜಸ್ಥಾನ್, ಉತ್ತರ ಪ್ರದೇಶ, ತ್ರಿಪುರಾ, ಉತ್ತರಾಖಂಡ್ನಲ್ಲಿ ಬಿಜೆಪಿಯದ್ದೇ ಆಡಳಿತ. ಬಿಜೆಪಿ ಆಡಳಿತದ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಆಂಧ್ರ ಪ್ರದೇಶ, ಬಿಹಾರ, ಮೇಘಾಲಯ, ನಾಗಾಲ್ಯಾಂಡ್, ಸಿಕ್ಕಿಂ, ಪುದುಚೇರಿಯಲ್ಲಿ ಬಿಜೆಪಿ ಮೈತ್ರಿ ಸರ್ಕಾರ ಇದೆ. ಈಗ ಜಾರ್ಖಂಡ್ನಲ್ಲಿ ಜೆಎಂಎಂ ಬಿಜೆಪಿಯ ಜೊತೆಯಲ್ಲಿ ಕೈ ಜೋಡಿಸಲಿಕ್ಕೆ ಮುಂದಾಗ್ತಾ ಇದೆ. ಅಲ್ಲಿಗೆ ಬಿಜೆಪಿಯ ಲೆಕ್ಕ ಮತ್ತಷ್ಟು ಹೆಚ್ಚಾಗ್ತಾ ಕಾಂಗ್ರೆಸ್ನ ಲೆಕ್ಕ ಮೈನಸ್ನತ್ತ ಸಾಗ್ತಾ ಇದೆ. ಜಾರ್ಖಂಡ್ನಲ್ಲಿ ಆಗುವ ಬೆಳವಣಿಗೆಗಳು ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಆಗಬಹುದು, ಇದರ ಮತ್ತಷ್ಟು ಡೀಟೇಲ್ಸ್ ನನ್ನ ಕರ್ನಾಟಕ ಪ್ರೈಮ್ ಟೈಮ್ನ ಭಾಗವಾಗಿ ನೀವು ಮುಂದಿನ ಬುಲೆಟಿನ್ಗಳಲ್ಲೂ ಕೂಡ ಗಮನಿಸ್ತಾ ಹೋಗಬಹುದು. ಸ್ವಯಂಕೃತ ಅಪರಾಧವೋ ಮತ್ತೊಂದೋ ಮಗದೊಂದೋ ಲಾಭ ಅಂತೂ ಬಿಜೆಪಿಗೆ ಆಗ್ತಾ ಇದೆ. ಲೆಕ್ಕ ಸರಿ ಇದ್ರೆ ಸರಿಸುಮಾರು 20ರಿಂದ 21 ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತದಲ್ಲಿ ಸ್ವಂತ ಬಲ ಪ್ಲಸ್ ಮೈತ್ರಿಕೂಟದ ಭಾಗವಾಗಿ. ಆ ಪೈಕಿ ಇದೀಗ ಮತ್ತೊಂದು ರಾಜ್ಯದ ಸೇರ್ಪಡೆ. ದೇಶದಲ್ಲಿ ಮತ್ತೊಂದು ರಾಜ್ಯದಲ್ಲಿ ಕಮಲ ಅರಳುವ ಒಂದು ಸಂದರ್ಭ ಬಂದಿದೆ. 81 ಶಾಸಕರ ಬಲವನ್ನ ಹೊಂದಿದೆ ಜಾರ್ಖಂಡ್ನ ವಿಧಾನಸಭೆ. ಅಧಿಕಾರ ಹಿಡಿಯೋಕೆ ಒಟ್ಟು 42 ಶಾಸಕರ ಬೆಂಬಲ ಬೇಕು. 42. ಜಾರ್ಖಂಡ್ನಲ್ಲಿ ಅತಿ ದೊಡ್ಡ ಪಕ್ಷವಾಗಿರೋದು ಜಾರ್ಖಂಡ್ ಮುಕ್ತಿ ಮೋರ್ಚಾ. 34 ಶಾಸಕರನ್ನ ಹೊಂದಿದೆ ಜೆಎಂಎಂ ಪಾರ್ಟಿ. ಜಾರ್ಖಂಡ್ನ 2ನೇ ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದ್ದು ಬಿಜೆಪಿ ವಿತ್ 21 ಶಾಸಕರು. ಎನ್ಡಿಎ ಕೂಟದಲ್ಲಿ ಎಜೆಎಸ್ಯು, ಜೆಡಿಯು ಹಾಗೆ ಎಲ್ಜೆಪಿಯ ತಲಾ ಒಬ್ಬೊಬ್ಬ ಶಾಸಕರಿದ್ದಾರೆ. ಇತ್ತ ಇಂಡಿ ಕೂಟದಲ್ಲಿ ಕಾಂಗ್ರೆಸ್ನಲ್ಲಿ 16 ಶಾಸಕರಾದರೆ ಆರ್ಜೆಡಿಯಲ್ಲಿ 4 ಹಾಗೆ ಲೆಫ್ಟ್ ಪಾರ್ಟೀಸ್ 2 ಸ್ಥಾನವನ್ನು ಸಂಪಾದನೆ ಮಾಡಿ. ಈ ಲೆಕ್ಕಾಚಾರದ ನಡುವೆ ಸಿಎಂ ಪಟ್ಟವನ್ನೇ ಬಿಟ್ಟು ಎನ್ಡಿಎ ಕೂಟವನ್ನು ಸೇರಲಿಕ್ಕೆ ಅಲ್ಲಿನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸಜ್ಜವಾಗಿದ್ದಾರೆ. ಮೋದಿ ಸಂಪುಟ ಸೇರೋ ಸಾಧ್ಯತೆಗಳು ಇದೆ ಅನ್ನೋ ಮಾತು ಬಹಳ ಬಲ್ಲ ಮೂಲಗಳಿಂದ ಇದೀಗ ಆಚೆ ಬರ್ತಾ ಇದೆ. ಹಾಗಾದ್ರೆ ಮುಖ್ಯಮಂತ್ರಿ ಆಗೋದು ಯಾರು, ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟರು ಅಂತಂದ್ರೆ ಮುಂದೆ ಯಾರು ಅನ್ನೋ ಪ್ರಶ್ನೆಗೆ ಕೇಳೋಕೆ ಸಿಗ್ತಿರುವ ಉತ್ತರ ಹೇಮಂತ್ ಸೊರೇನ್ ಅವರ ಪತ್ನಿ ಕಲ್ಪನಾ ಜಾರ್ಖಂಡ್ನ ಮುಂದಿನ ಸಿಎಂ ಆಗ್ತಾರಂತೆ. ನಾನು ಆಗಲೇ ಹೇಳಿದಾಗೆ ಕಾಂಗ್ರೆಸ್ನಲ್ಲಿ 16 ಶಾಸಕರಿದ್ದಾರೆ. ಇಂಡಿ ಮೈತ್ರಿಕೂಟದ ಭಾಗವಾಗಿರುವ ಕಾಂಗ್ರೆಸ್ನಲ್ಲಿ 16 ಶಾಸಕರು ಜಾರ್ಖಂಡ್ನಲ್ಲಿದ್ದಾರೆ. ಆದರೆ ಆಶ್ಚರ್ಯ ಅಂದರೆ ಈಗ ಮುಖ್ಯಮಂತ್ರಿ ಆಗಿರುವ ಹೇಮಂತ್ ಸೊರೇನ್ ಅವರು ಜೆಎಂಎಂ ಪಾರ್ಟಿ ಅದನ್ನು ಬಿಟ್ಟು ಬಿಜೆಪಿ ಜೊತೆಯಲ್ಲೋ ಎನ್ಡಿಎ ಜೊತೆಯಲ್ಲೋ ಕೈ ಜೋಡಿಸಿದ್ರೆ ಕಾಂಗ್ರೆಸ್ನವ್ರು 16 ಜನ ಅವರಾದರೂ ಗಟ್ಟಿಯಾಗಿದ್ದಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಆ 16 ಮಂದಿ ಪೈಕಿ 8 ಮಂದಿ ಬಿಜೆಪಿಗೆ ಬಾಹ್ಯ ಬೆಂಬಲವನ್ನು ನೀಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿ ಲಭ್ಯ ಆಗ್ತಾ ಇದೆ. 16ರ ಪೈಕಿ 8 ಮಂದಿ ಬಿಜೆಪಿಗೆ ಬಾಹ್ಯ ಬೆಂಬಲ ನೀಡಲಿಕ್ಕೆ ಸಿದ್ಧರಾಗಿದ್ದಾರೆ. ಆದರೆ 11 ಮಂದಿ ಶಾಸಕರು ಒಪ್ಪಿದ್ರೆ ಪಕ್ಷಕ್ಕೆ ನೇರವಾಗಿ ಸೇರಿಸ್ಕೊಳ್ಳಿಕ್ಕೆ ಸಿದ್ಧವಾಗಿಬಿಟ್ಟಿದೆಯಂತೆ ಬಿಜೆಪಿ ಪಾರ್ಟಿ. ಈ 11 ಕೈ ಶಾಸಕರು ಬಂದರೆ ಅನರ್ಹತೆಯ ಭೀತಿ ಕೂಡ ಇರೋದಿಲ್ಲ. ಹೀಗಾಗಿ 8 ಬೇಡ, ಬರೋ ಹಾಗಿದ್ರೆ 11 ಜನ ಡೈರೆಕ್ಟಾಗಿ ಬಂದುಬಿಡಿ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಪಾಳೆಯ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಕೇವಲ ಆಡಳಿತವನ್ನು ಅಧಿಕಾರವನ್ನು ಕಳ್ಕೊಳ್ಳೋದು ಮಾತ್ರವಲ್ಲ, ಪಕ್ಷದ ಬೇಸನ್ನೇ ಕಳ್ಕೊಳ್ಳೋ ಹಂತಕ್ಕೆ ಹೋಗ್ಬಿಡುತ್ತಾ ಕಾಂಗ್ರೆಸ್ ಅನ್ನೋ ಭೀತಿ ಸದ್ಯಕ್ಕೆ ಜಾರ್ಖಂಡ್ನಲ್ಲಿ ವ್ಯಕ್ತವಾಗ್ತಾ ಇದೆ. 16